ದಾಟಿ ಹೊಂಟಿ ನಮ್ಮೂರ ಕ್ರಾಸ ಮಾಡಿದೆಲ್ಲ ಮನಸ್ಸಿಗೆ ತ್ರಾಸ ದಾಟಿ ಹೊಂಟಿ ನಮ್ಮೂರ ಕ್ರಾಸ ಮಾಡಿ ಹೊಂಟಿ ಮನಸ್ಸಿಗೆ ತ್ರಾಸ ಒಂದು ನಿಂತು ಗೆಳತಿ ನನಗ ಬರೀ ನಿನ್ನ ಜಾಸ ಬರೀ ನಿನ್ನ ಜಾಸ ಯಾವೂರ ಹುಡುಗಿ ನೀನು ನಮ್ಮೂರಿ ಯಾಕಾರ ಬಂದಿ ಯಾವೂರ ಹುಡುಗಿ ನೀನು ನಮ್ಮೂರಿ ಯಾಕಾರ ಬಂದಿ ದುಡ್ಡು ಕೊಟ್ಟು ಕಸಗೊಂಡಂಗ ನೀ ಮಾಡಿದೆ ನೀ ಮಾಡಿದೆ ದಾಟಿ ಹೊಂಟಿ ನಮ್ಮೂರ ಕ್ರಾಸ ಮಾಡಿ ಹೊಂಟಿ ಮನಸ್ಸಿಗೆ ತ್ರಾಸ ಒಂದು ನಿಂತು ಗೆಳತಿ ನನಗ ಬರೀ ನಿನ್ನ ಜಾಸ ಬರೀ ನಿನ್ನ ಜಾಸ ಚೇ ಮಾಡಬಾರ್ದ್ರಪ್ಪ ಫೋಟೋ ಹೊಡಿ ಕೆಲಸ ಎಂದು ಮಾಡಬಾರ್ದ್ರಿ ಅಲ್ಲಿ ಮದ್ವೆ ಹಿಡ್ಕೊಂಡಿರ್ತಾರ ಅಲ್ಲಿ ಕರಿತಾರ ರೊಕ್ಕನ ಕೊಡಂಗಿಲ್ಲ ಈ ಕಡೆ ಕರಿತಾರ ಈ ಕಡೆ ರೊಕ್ಕನ ಕೊಡಂಗಿಲ್ಲ ಯಾರು ಸಾಕಾಯ್ತಿನ ಫೋಟೋ ಹೊಡಿ ದಂಧೆಗೆ ಬಿಡ್ಬೇಕಾಯ್ತು ನಾವು ಇನ್ನು ಅಲ್ಲೋ ಮಗನ ಫೋಟೋ ಹೊಡಿಯೋದು ದಂಧೆಗೆ ಬಿಟ್ಟೇನ ಅನ್ನ ತಿನ್ನು ಬಿಟ್ಟು ಏನಾರ ತೂತೋಡತಿದ್ಯನ ಏನ್ ತೂತ್ ತೋರ್ತಿಪ್ಪ ಇನ್ ಎಲ್ಲ ರೈತಕಿನ ನೋಡಿದ್ರೆ ಅದೇ ಏನಾರ ಟ್ವಾಯ್ಟಿಗೆ ಹಾಕೋದು ಇಲ್ಲ ಕಾಮಗ ರೂಮ್ನಾಗ ಎಸಿ ಹಚ್ಕೊಂಡ್ ಬಂದಿದ್ದ ಫೋಟೋಗಳ ಹೆಚ್ಚಕೋದ್ ಕೂತ್ರ ಆತಪ್ಪ ಜೀವನ ಮತ್ತೇನೈತು ಮಗನ ಬರೀ ಹೆಚ್ಚುಕೋತ್ ಕೂತ್ರೆ ವಾಟಿಗೆ ಯಾರ್ ತಂದ ಹಾಕೋರ್ಪ ಅದೆಲ್ಲ ಫೋಟೋ ಮಾತ್ರ ಪ್ರಿಂಟ್ ತೆಗ್ಸೋದು ಅವ್ರಿಗೆ ಕೊಡುದು ಅವ್ರ ರೊಕ್ಕ ಮತ್ ಜೀವನ ಮಾಡುದು ಅವ್ರ ರೊಕ್ಕ ಕೊಟ್ರೆ ನಾ ಯಾಕೆ ಫೋಟೋ ಹೊಡೆದು ಬಿಡ್ತಿದ್ವಪ್ಪ ಮತ್ ಏನ್ ಮಾಡಿದ್ವಿ ಹೇಳ ಮಗನ ನಾವು ನಿನ್ ಜೋಡಿನ ಬೆನ್ ಹತ್ತನು ಇದೇನ್ ಟೇಲರಿಂಗ್ ತಗದ ಕೆಲಸ ಆಗುದಿಲ್ಲ ಯಾಕಂದ್ರ ಒಂದಂಗಿ ಹಿಂಗ್ ಆಕತಿ ಒಂದಂಗಿ ಹಿಂಗ್ ಆಕತಿ ಬೆಟ್ಟ ಎಲ್ಲಾರ ದುಡ್ಯಾಕ ಹೋಗೋನ್ ನಡಿ ಅತ್ತ ಎಲ್ಲಾರ ನೋಡಿ ನಡಿಪ್ಪ ಬೆಂಗಳೂರು ಸೈಡ್ ಎಲ್ಲಾರ ಹೋಗೋನ್ ನಡಿ ಮನಸಾರ ಹ್ಯಾಂಗ ಬಂತ ಗೆಳತಿ ಬಿಟ್ಟು ಹೋಗಲಾಗ ಹ್ಯಾಂಗ ಬಂತ ಗೆಳತಿ ಬಿಟ್ಟು ಹೋಗಲಾಗ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ಹೃದಯ ನೋಡ್ ಮಗನ ಏನ್ ಮಾಡವದಿ ಇಟ್ರ ಮ್ಯಾಲ ಹೇಳ್ಬಿಡ್ ನಮಗ ಏನಿಲ್ಲ ಚಲುವ ಚಕೋರಿ ಐಕ್ಯೂ ಬರುವಾಗಳು ಮತ್ ಏನ್ ಮಾಡಕ್ ಮಾಡಿದ್ವಿ ಬರು ನಡಿಲ್ಲ ನಡಿ ಮಗನ ಏನಾರ ಕೆಲಸ ಮಾಡೋ ನಡಿ ಕಸಕೋದ್ ಹೋಗ್ಯಾಳ ನೋಡ್ ನಡಿ ಹಗ್ಗಬೇಡ ನಿ ಹಕ್ಕಿಗೆ ಗಣ ಹಗ್ಗಬೇಡ ನಿ ಹಕ್ಕಿಗೆ ಗಣ ನಂಬಿ ಆಗಬೇಡ ನೀ ತುಂಬ ನಾಳೆ ಬರ್ತಾವ ಪ್ರೀತಿ ನಂಬಿ ಬಾಳೆ ಆಸೆ ಸುಡಗಾಡ ಲವ್ ಮಾಡಬೇಕು ಗೆಳೆಯ ಜೀವನದಾಗ ಲವ್ ಮಾಡಬೇಕು
ಚಮಿ ಜೋಕಲಿ ಆಡೋಣ ಜೋಡಿ. ಆಡೋಣ ಜೋಡಿಲಿ ಬಾಬಾ ಎಲ್ಲರಿ ಬೇಗ ಬಂದು ಬ್ಯಾಡ ಬಿಡ ಬ್ಯಾಡೋ ನೀರನ್ನ ಬಿಡ ಬ್ಯಾಡೋ ನೀರನ್ನ ಜೋಗಲಿ ಹುಡುಗಿ ಐತಿ ನನ್ನ ಮನದಲ್ಲಿ ನಿನ್ನ ದೊಡ್ಡ ಹಾವೇ ಬಂದಿತ್ತು ಇರ್ಲಿ ಚಕೋರಿ ಮತ್ ಅಂದಂಗ ನಿಮ್ ಮನ್ಯಾಗ ಕೋಳಿಗಳದಾವಂತ ಯಾಕ ದೋಸ್ತ ಎಲ್ಲಾನು ಬಿಟ್ರೆ ನಮ್ಮ ಮನೆಗೆ ಹೋಗ್ಬಿಟ್ರಲ್ಲ ನೀವು ಹಾಕಕ್ ಕಣ್ಣು ಮತ್ತೆ ಹೆಂಗ್ ಒಂದ್ ಕೊಡಕಿದಿ ಕೋಳಿ ಹೇಳ ಕೋಳಿ ಕೊಡ್ತೀವೋ ಏನ ಕೋಳಿ ತತ್ತಿ ಕೊಡ್ತೀವೋ ಇಲ್ಲ ಹುಂಜಾನ ಕೊಡ್ತೀನಿ ಹುಂಜ ನನ್ನ ತೇಕ ಐತಿ ಹುಂಜ ನೀ ತಗೋ ಕೋಳಿ ಅಷ್ಟ ಕೊಡ್ ನನ್ ತೇಕ ಎಟ್ ಬೇಕ ಕೋಳಿ ಬೇಕಂತ ನಿನಗ್ ಕೋಳಿ ಕೊಟ್ಟು ತತ್ತಿಯನ್ನ ಯಾರು ಇಡ್ತಾರ ತತ್ತಿ ಮ್ಯಾಲ ನೀ ಕುಂದ್ರಾಕಿಲ್ಲ ತತ್ತಿನ ಕೊಟ್ರಿ ಮೇಲೆ ಮ್ಯಾಲ ಕುಂದ್ರದ್ ಏನ್ ಮಾಡ್ತಿ ಕುಂದ್ರು ಚಿಕ್ಕೋರಿ ಅವಾಗ ತತ್ತಿ ಕೊಡ ನನಗ ಕೋಳಿನ ಕೊಟ್ಬಿಡ. ಇವನ ತತ್ತಿ ಅಂತ ಇವನ ಕೋಳಿ ಅಂತ ಇನ್ನ ಏನ್ ಹುಂಜ ಇಟ್ಕೊಂಡ್ ಕುಂದ್ರಲೆ ಹಾ ಅಡ್ಡ ಮತ್ತೇನ್ ಮಾಡಿದಿ ಅದ್ರ ಮೇಲೆ ಏನ್ ಮಾಡಕ್ ಮಾಡಿದಿ ನಮ್ಮ ಅಂಗಡಿನ ಡಬ್ಬಿ ಹಾಕರ್ ನೀವು ಹುಂಜ ನೋಡಿ ಇಲ್ಲೋ ಕೋಳಿ ಯಾವ್ದೋ ಹುಂಜ ಯಾವ್ದೋ ಅನ್ನೋದ ಬ್ಯಾಡವ ನಿಮಗ್ ಹುಂಜನ ಇರ್ಲಿ ನನಗ್ ಕೋಳಿನೇ ಇರ್ಲಿ ಇಲ್ಲ ನಮಗ ಕೋಳಿ ಬೇಕಾಗೈತಿ ಮತ್ ನೀ ಹುಂಜ ತಗೋಲ್ಲ ಯಾಕ ಬ್ಯಾಡವಾ ಇಲ್ಲ ಮತ್ತ ಅದ ಅಲ್ಲಿ ಕುಡಿ ಕೂತ ಮತ್ ತತ್ತಿ ಮರಿ ಮಾಡಕ್ ಬೇಕಲ್ಲ ಮತ್ ಯಾರು ಕುಂದ್ರ ಅವ್ರ ನೀ ಕುಂದ್ರು ಇಲ್ಲ ನಾ ಕುಂದ್ರು ಹಂಗ ನೀವ್ ಮಾಡಿ ಕೊಟ್ಟಿರ್ತಾನ ನೀ ಕುಂದ್ರಬೇಕಲ್ಲ ಯಾಕ ತತ್ತಿ ನೀ ಹಾಕೇನ ಯಾರ ನೀ ಹಾಕಿರ್ತಿ ತತ್ತಿ ಹಾಕ್ಬೇಕಾರೆ ಪೈಲಿ ಯಾರು ಇರ್ತಾರ ಯಾರು ಹುಂಜ ಇರ್ತೈತಿ ಹುಂಜ ಆದಾಗಣ್ಣ ಕೋಳಿ ತತ್ತಿ ಹಾಕ್ತೈತಿ ಕೋಳಿ ತತ್ತಿ ಹಾಕ್ಮೇಲೆ 21 ದಿವ್ಸ ಕೂತ್ ಅಂದ್ರ ಆಮೇಲೆ ಅದ್ ಮರಿ ಹಾಕ್ತೈತಿ ಕೋಳಿ ಇರ್ಲಿಲ್ಲ ಅಂದ್ರೆ ಏನ್ ಹಾಕತ್ ತತ್ತಿನ ಯಾವ ಹುಂಜ ಇರ್ಲಿಕ್ಕೆ ಅಲ್ಲ ಹುಂಜ ಇರ್ಲಿಕ್ಕಂದ್ರ ಕೋಳಿ ಹಂಗ ತತ್ತಿ ಹಾಕ್ತೈತಿ ಅದೇನ ಪಾರ್ಟಿನ ಹಾಕಾಕ ಮತ್ತೆ ಯಾಕ ಏನ ಹುಡುಗಿ ಫಸ್ಟ್ ಪೈಲ ಹುಂಜ ಬೇಕ ಆಮೇಲೆ ಕೋಳಿ ಹಾ ಹೇಳ ಕೋಳಿ ಕೋಳಿ ಇರ್ಬೇಕು ಹುಂಜ ಕುಂಜ ಇರ್ಬೇಕು ಅವು ಎರಡು ಅವ್ ಎರಡು ಮಿಕ್ಸ್ ಆದಾಗಣ್ಣ ಆಗುದಲ್ಲಿ ಚೀಸ ಇಲ್ಲಪ್ಪ ನಾ ಕೋಳಿ ಕೊಡಂಗಿಲ್ಲ ಮತ್ ತತ್ತಿ ಹೆಂಗಾಗ್ತಿ ಯವ್ವ ಯಾಕ ಯಪ್ಪ ಏನೇನು ಕೋಳಿ ಕೊಟ್ಟು ನಾ ಏನ್ ಮಾಡ್ಲಿ ಮತ್ ಹುಂಜ ತಗೋಲ್ಲ ಕೋಳಿ ಕೊಟ್ಟ ನನಗ ಬ್ಯಾಡವ ನಾನು ಹುಂಜ ತಗೊಂಡು ಇಲ್ಲಗ ತತ್ತಿ ಇರ್ಕೊಳ್ಳು ಚಿಕ್ಕೋರಿ ಒಂದ್ರ ಒಪ್ಕೊಲ್ಲ ಮತ್ ಒಂದು ಇಲ್ಲಂದ್ರ ಇಲ್ಲ ಆಹಾನಿಲ್ಲ ಮತ್ ಹೆಂಗ ಆತ ತತ್ತಿ ಕೊಡ್ತೀನಿ ಅಂತ ಆದ್ರ ಅದಕ್ ರೊಕ್ಕ ಕೊಡ್ಬೇಕು ನೋಡ್ ನೀವು ರೊಕ್ಕ ಕೊಡಲ್ಲ ಮತ್ ಮರಿ ಮಾಡಿ ಕೊಡ್ಬೇಕು ರೊಕ್ಕ 1,000 ಬಿಟ್ಟು 2,000 ತಗೋ ಮರಿ ಹಾ ಮತ್ತೆ ಏನ್ ನಾ ಕುಡಿ ಕುಂದ್ರಲೇನ ನೀ ಕುಂದ್ರಬೇಕು ಯಾಕ ನಾ ಕುಂದ್ರಬೇಕು ಮತ್ ನೀ ಕೊಟ್ರಿ ನೀನೇ ಕುಂದ್ರಬೇಕು ನಾ ಕುಂದ್ರಲಿ ಹೇಳ ಹುಡಿ ಡಬಲ್ ರೊಕ್ಕ ಆಗತ್ ನೋಡೋದ ಇರ್ಲಿ ಹೆಂಗ್ ರೇಟ ಹೇಳಿಲ್ಲ ನಿನ್ನ ಕೋಳಿದ ದೋಸ್ತ ಒಂದು ತತ್ತಿಗೆ ಐತಿ 10 ರೂಪಾಯಿ ಹಾ ಅದನ್ನ ಮೇಷಿ ಎಲ್ಲಾನು ನಿಮಗ ಮರಿ ಮಾಡಿ ಕೊಡ್ಬೇಕಂದ್ರ ಆಗತ್ತ 1,000 ರೂಪಾಯಿ ಎಲ್ಲಿ ಮಿಷನ್ ತಂದಿ ಇದನ್ನ ಏನು ಇದಲ್ಲ ಮಿಷನ್ ಜಾಸ್ತಿ ಮಾಡ್ಲಿ ರೇಟ್ ಎಲ್ಲಿ ಮಿಷನ್ ತಂದಿ ಹೇಳಿಲ್ಲ ಮತ್ ಮಿಷನ್ ಇಲ್ಲ ರೇಟ್ ಹೆಂಗ್ ಜಾಸ್ತಿ ಮಾಡಿದಿ ಏ ಅವನ್ನೆಲ್ಲ ಮೇಷಿ ಮಾಡಿ ಕೊಡ್ಬೇಕು ಓ ಮೇಷ್ ಪಾಪ ಮೇವು ತಂದ ಅದಕ್ಕೆ ಹೆರಿಚಿ ಮುಂದ್ ಇಟ್ಟಾಳ ಅದಕ್ಕೆ ತಿಂದಾವ್ ಹಾಗೆ ಹಂಗಲ್ಲ ಅದಕ್ಕೆಲ್ಲ ಮತ್ತ್ ಹೆಂಗ? ಕಾವು ಮಾಡಿ ಎಲ್ಲ ಮಾಡಿ ಅವಕ್ ಮರಿ ಹುಟ್ಟಿಸಿ ಕೊಡ್ಬೇಕಲ್ಲ ಮರಿ ಹುಟ್ಟಿಸಿ ನೀ ಹುಟ್ಟಿಸ್ಬೇಡ ಅವ ಹುಟ್ಟತಾವ್ ನೀ ಯಾಕೆ ಹುಟ್ಟಿಸ್ತಿ ಏಯ ಏನ್ ಹೇ ತತ್ತಿ ಹಾ ತತ್ತಿ ಮುಂದ ಇವ ಹದಗೆಟ್ಟನ ಏ ಪೂರಾ ಹದಗೆಟ್ಟಲ್ಲ ಪೂರಾ ಬಾದ್ ಅಂತ ತಿಳ್ಕೊಂಬೇಡ ದೋಸ್ತ ನಾ ಹೇಳೋ ಮಾತ್ ಕೇಳ ಹಾ ಹೇಳ ಗೆಳತಿ ಆ ರವ್ ಇಲ್ಲ ಅಂದ್ರೆ ಏನ್ ನಡಂಗಿಲ್ಲ ಅಪ್ಪ ಇರ್ಲಿಕ್ಕೆ ಅವ್ ಹೆಂಗ್ ನಡಿದೈತಿ ಅದಕ್ಕ ಅಪ್ಪ ಅವ ಸೇರೆ ಮಾಡ್ಯಾರ ಹಾ ಈಗ ಹಾದಿ ಬಂದ್ ನೋಡ ಗೆಳತಿ ಹಾ ಹೌದಪ್ಪ ಅದಕ್ಕೆ ರೊಕ್ಕ ಕೊಡು ತಗೊಂಡ್ ಹೋಗ ಏ ಕೊಡ್ತಾನಂತ ಹೇಳ ಫಸ್ಟ್ ಹೇಳಿನಿ ನೀ ಕೋಳಿ ಕೊಟ್ಟಂದ್ರ ನಿನ್ನ ರೇಟ್ ಎಷ್ಟ ಅಂತ ಕೇಳಿನಿ ನೀ ಏನ್ ಹೇಳ್ದಿ ಕೋಳಿ ಹಂಗ ತತ್ತಿ ಹಂಗ ಅನ್ಕೋತ ನಿಂದಿರಿ ಒಂದು ಕೋಳಿಗೆ 1,000 ರೂಪಾಯಿ ಹಾ ಮುಂದ್ ತತ್ತಿಗೆ ನೀವೆಲ್ಲ ಸಂತೋಷದಲ್ಲಿದ್ದೀರಿ ಆದ್ರೆ ನಾನು ಸಂತೋಷದಲ್ಲಿಲ್ಲ. ಹಾ ಹೇಳ ಯಾಕೆಪ್ಪ ಎದಕ್ ಸಂತೋಷವಾಗಿಲ್ಲ ತೋ ಏ ನೋಡಪ್ಪ 1,000 ಕೊಡು ಕೋಳಿ ಕೊಡ್ತೀನಿ ಅಂತ ನಿನಗ ಆಯ್ತ ಹುಡುಗಿ ಹಂಗಾರ 1,000 ರೂಪಾಯಿ ಕೊಡ್ತಾನು ಎಟ್ ಒಂದ್ ಕೊಡಗಿ 2 ಕೊಡಗಿ ಎಟ್ಟು ಬೇಕು ನಿನಗ ನನಗ ಒಂದ್ ಕೊಡ್ ನಿಂತಿ ಕೇಟದವ ನಿನಗೆ ಎಟ್ಟು ಬೇಕು ತತ್ತಿ 2 ಕೊಡು ಕೋಳಿ 1 ಕೊಡ ಬದಿಗೆಟ್ಟೆ ನಿಮಗೆಲ್ಲ ಹದಗೆಟ್ಟಿದೀವ್ ಬದಗೆಟ್ಟಿಲ್ಲ ಹದಗೆಟ್ಟಿದೀವ್ ಎಲ್ಲಾನು ಹಾ ಹೇಳ ಹುಡುಗಿ ಮತ್ತ ನೋಡು ಅವನ್ನೆಲ್ಲ ಸೇರಿಸಿ ಏನಿಲ್ಲ ಅಂದ್ರು ಒಂದ್ 10-12 ಸಾವಿರ ರೂಪಾಯಿ ಆಗತ್ತ ಕೊಟ್ಟು ಬಿಡು ತಗೊಂಡ್ ಹೋಗು ಏನ್ ನೋಡಿಲ್ಲ ತತ್ತಿನೂ ತೋರಿಸಿಲ್ಲ ಕೋಳಿ ಜವಾರಿ ಕೋಳಿ ಜವಾರಿ ತತ್ತೆವು ಎಲ್ಲ ಹೆಂಗ್ ನಂಬಲ್ಲ ಜವಾರಿ ತತ್ತಿ ಜವಾರಿ ಕೋಳಿ ಅನ್ನೋದು ಯಾವ ಖಾತ್ರಿ ನೋಡಿ ಹಿಂಗ ಅನ್ನಕತ್ತಾನ ನಾ ಏನ್ ಮಾಡ್ಲಿ ಹೇಳಿ ಅಲ್ಲ, ಅಪ್ಪ ಏನಾರ ಬಂದಂದ್ರ ನನಗ್ ಬಾರ್ಕೊಂಡ್ ತೊಂಡ ಬಿಡ್ತಾನ ಅಲ್ಲ ಚಿಕ್ಕೋರಿ ತತ್ತಿಯರೇ ತೋರ್ಸ್ಬೇಕ ಇಲ್ಲ ಅಂದ್ರ ಕೋಳಿಯರೇ ತೋರ್ಸ್ಬೇಕ ಎರಡು ತೋರ್ಸುವಲ್ ನೀ ಒಳಗೆ ಇಟ್ಕೊಂತ ಮಾತಾಡ್ತಿ ಹೆಂಗ್ ತಗೊಂಡ್ ಹೇಳು ಒಳಗ ತೋರಿಸ್ತಂತ ಒಳಗೆಲ್ಲ ಸಾಕಿಟ್ಟಿನ ಅವನ್ನ ಇಲ್ಲ ಓಪನ್ ಯವ್ವ ಹಾ
ನಮ್ಮಪ್ಪ ಬರ್ತಾನ. ಯಾರ ನಿಮ್ಮ ಅಪ್ಪ ಹೇಳ್ತಾಳ ಅವನ ಅಲ್ಲಿ ಬ್ಯಾರೆ ಕಡೆ ಗೌಡ್ರ ಮನಿ ಕಳಿಸಿದ್ವಿ ಇಲ್ಲೇನ ತೆಗದೈತೆ ನಮ್ಮದ. ಫಸ್ಟ್ ಫೋಟೋ ತೆಗಿತೀನಿ, ಹಾ. ನೀ ಟೈಲರಿಂಗ್ ಹಂಗ ಹಿಂಗ ಅಂತ ಬಂದ್ರ ಆಮೇಲೆ ಮನಿಗ್ ಬಂದ್ರೆ ಈಗ ತತ್ತಿ ಬಂದ್ರ ಇನ್ನ ಸ್ವಲ್ಪ ಆದ್ರೆ ನಮ್ಮ ಅಪ್ಪನ ಎತ್ಕೊಂಡು ಹೋಗ್ಬಿಡ್ತಾರ. ಏನ್ ನಿಮ್ಮ ಅಪ್ಪ ಅಂತ ಒಂದ್ ಏನ್ ಮಾಡು ಚಂದಾಳ ಚಲೋ ಹುಡುಗಿ ಕೊಡ್ತಾನ ಬಾ ನಮ್ಮಪ್ಪ ನಿನ್ನ ಹಂಗಂದ್ರ. ಎಲ್ಲಿ ಏನ್ ಕೊಡ್ತಾನ ಹಂಗಾರ ಕರಿ ಹಂಗಾರ ನಿಮ್ಮ ಅಪ್ಪನ. ಯಪ್ಪ ಎಲ್ಲದಿಯೋ ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯ ಬಯಸಿದ ಚಾರು ಮಾವನ ರಾಣಿಯಾಗುತ್ತ ನನ್ನ ಮಾರ್ಗಿನ್ಯಾಗನಿಯೇ ಹಾಡುವ ಹಾಡುವ ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ ವಯಸ್ಸಿನ ಭಾಗ್ಯ ಹುಡುಗನ ರಾಣಿಯಾಗುವ ಹಾಡುವ 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 ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ ವಯಸ್ಸಿನ ಭಾಗ್ಯ ಹುಡುಗನ ರಾಣಿಯಾಗುವ ಇತ್ತ ನೀರ ಬಚ್ಚಲ ಕಟ್ಟಲ್ಲಿ ನೀರಿಗಂತ ಚಹದ ಗೊಗಣಿಗಲಿ ಮ್ಯಾಲಿದ್ದ ದೇವಿಗಂತ ಮಾರ ಚಿಮನಿನೊಳಗಿನ ಎಣ್ಣೆ ತಲ್ಲಿ ಕಣ್ಣಕಂತ ಅಂಗಡಿಗೆ ಬಾರ ನಿಂತ ಕಲಿಗೆ ಮೊತ್ತ ಮಾಡುವೆ ಕೋರ್ಸಗಂತ ಬಂದಿ ಬಾರ ನಿನ್ನ ಮಾಡಿ ಸಂಜವ ಎಲ್ಲ ಕಳ್ಕೊಂಡು ನಿನ್ನ ಎಲ್ಲ ಕಳ್ಕೊಂಡು ಯಾಕೆಪ್ಪ ನಾನು ನಿನ್ನ ಕಣ್ಣಿಗೆ ಕಡಕತ್ತೀನಿ. ಮತ್ತೇನು ಆ ತಂಗಿ ಸೋಮನ ಬಾಂಡ್ಯತ್ತ ನೀ ಉಳ್ಕೊಂಡು ಉಳ್ಕೊಂಡೆ ಅಂತದ್ ಏನಾಗಿಲ್ಲ ಮಮ್ಮ ಗಡಿಗೆ ಒಟ್ಟ ನೋಡಿಲ್ಲ ಫುಲ್ ಫೇವರ್ ಐತಿ ಅದ. ಏ ಹುಡುಗರ ಸೋಮಿರು ಅದ ಜವಾರಿ ಗಡಿಗೆ ಐತಿ. ಅದಕ್ಕ ಜವಾರಿ ಗಡಿಯಾಗ ಒಮ್ಮೆ ಕುಕ್ಕಿ ತಿನ್ಬೇಕನ್ನೋ ಆಸೆ ಐತಿ ಮಮ್ಮ, ಕುಕ್ಕಿ ತಿನ್ಬೇಕನ್ನೋ ಆಸೆ ಐತಿ. ಏನ್ ಮಾಡ್ಬೇಕು ಮಾಡಿದ್ವಿ, ಗಡಿಗೆ ಕೊಡ್ತೀವಿ ಏನು ತೋರಿಸ್ತೀವೋ ಇಟ್ಕೋತೀವೋ ಮುಚ್ಚಿಡ್ತೀವೋ. ಯಪ್ಪ ಇವ್ರಿಗೆ ಜವಾರಿ ತತ್ತಿ ಮತ್ತು ಕೋಳಿ ಬೇಕಂತ ಯಪ್ಪ. ಹರ್ಷಿ ಮಕ್ಳು ಅಂಡಕಾರಿ ಉಂಡಾರ ಜವಾರಿ ಕೋಳಿ ಇದ ಬಿಡಾಕಿದ್ದಾರ. ಇಲ್ಲ ಈ ಸದ್ಯದಾಗ ನುಗ್ಗಿಕಾಯಿ ಸೀಸನ್ ಐತಿ ಮಮ್ಮ, ನುಗ್ಗಿಕಾಯಿ ಸೀಸನ್. ಅದ್ ಕೇಳುದಿಲ್ಲ ಜೀವ ಏನಂತಂದ್ರೆ ಒಂದ್ ಪೀಸ್ ತಿಂದ್ಮೇಲೆ ಮತ್ತೊಂದ್ ಪೀಸ್ ತಿಂದೈತಿ. ಅಂದ್ರ ಮೊದಲೇ ಬ್ಯಾಸ್ಗೆ ಆ ನುಗ್ಗಿಕಾಯಿ ಅದೊಂದ್ ಹಿಟ್ಟ ಹಿಂಗ ಕೂಡಿ ನಮ್ ಕುದುರಿ ಕೈಯಾಗ ಸಿಗದಂಗ ಆಗೈತಿ ಮಮ್ಮ. ನುಗ್ಗಿಕಾಯಿ ನುಗ್ಗಿಕಾಯಿ ಕಾಯಿ ಕಾಯಿ ನುಗ್ಗಿಕಾಯಿ ಮಹಿಳೆಗೆ ಯಪ್ಪ ಇವ್ರಿಗೆ ರೇಟ್ ಮಾತಾಡೀನಿ, ನೀನೊಂದ್ಸಲ ರೇಟ್ ಮಾತಾಡಿಯಪ್ಪ. ನೋಡ್ ಮಮ್ಮ, ಕೋಳಿ ಕೊಡ್ತೀವನ ತತ್ತಿ ಕೊಡ್ತೀವ ಅಂತ ಕೇಳಿ ಆಯ್ಕೆ ಏನಂದ್ಲು, ಕೋಳಿ ಒಯ್ಯಿ 1000 ರೂಪಾಯಿ ಕೊಡತ್ತ. ಇದೆಲ್ಲಿ ಮಿಷನ್ ತಂದಿ ಅಂದ್ರ ರೆಡಿ ಮಾಡಿರ್ತಾಳ ತಕ್ಕೆ ಫುಡ್ ಗಿಡ್ ಹಾಕಿ. ಏನು ಸ್ಯಾಲೇಜ್ ಇಂದ್ರ ತಂದ್ ಇಟ್ಟಾಳ ಅದ್ರ ಮುಂದ. ಏ ಮಾವ ನಿಮ್ಮಣ್ಣದ ಮತ್ತೇನ್ ಆಕೆ ಒಪ್ಕೊಂಡಾಳ ಸುಮ್ಮನೆ ಅಲ್ಲಿನ ಮಾತಿಗೆ ಮಾತ್ ನಿನಗೆ ಹಂಗ ಹೇಳಾಕತ್ತಾಳ ಮಮ್ಮ.
ಬಹುತ್ ನಮ್ನಿ ಅಚ್ಚಾ ಹೈ ಕ್ವಾಲಿಟಿ ಫುಲ್ हो गया ಹುಡುಗರು ಅಂತ ಬಾ ಚಂದ ಕಾಣಾಗಿದ್ದಾರು क्वालिटी अच्छा आता है तो इधर आता है, क्वालिटी अच्छा नहीं तो इधर क्या करेगा, हम चल गएगा। क्या करे नहीं गया बहुत ನಮ್ನಿ ಅಚ್ಚಾ ಹೈ वो ठीक है, सही बात है आपको। ನಮ್ಮಪ್ಪ ಆ ಜಾತ್ರೆ ಈ ಜಾತ್ರೆ ಅಂತ ಸೇರ್ ಬಂದು ನನಗ್ ತಿಳಿಲಾರ್ದ ಭಾಷೆನ ಮಾತಾಡಕತ್ ನೀವ. ಇಲ್ಲ ಸುನದೊಳಿ ಜಾತ್ರೆ ಮೈಮೇನ್ ಹಂಗೈತಿ, ಯಾಕಂದ್ರ ಹೊಳಿ ನೀರು ಕುಡಿದಿರ್ತಾರ ಎಲ್ಲಾ ಮಿಕ್ಸ್ ಆಗಿರ್ತೈತ್ಲ. ನಡೀನು ಹೋಗೋಣ. ಹೋಗೋಣ ತಂಗಿ ಹೋಗೋಣ, ಆದ್ರ ಹುಡುಗರು ಏನೇನೋ ಬಾಳ ಇದನ್ ಮಾಡಕೈತಾರು, ನಾವು ಹೋಗ್ಯಾಬಿಡು ಯವ್ವ. ನಡಿಯಪ್ಪ ಹೋಗೋಣ, ಇನ್ನ ಟೈಮ್ ಆತ ನಮ್ದು. ನೋಡ ಮಗನ ಸಲುವಾಗಿ ಸೇರಿದಿನ ತ್ಯಾಗ, ನಿನ್ನ ಸಲುವಾಗಿ ಸೇರಿದಿನ ತ್ಯಾಗ, ಗಂಗ ಕೊಟ್ಟ ಹಾದಿ ಕೈಯಾಗಲಾಗ, ಗಂಗ ಕೊಟ್ಟ ಹಾದಿ ಕೈಯಾಗಲಾಗ, ನಿನ್ನ ಸಲುವಾಗಿ ಸೇರಿದಿನ ತ್ಯಾಗ, ನಿನ್ನ ಸಲುವಾಗಿ ಸೇರಿದಿನ ತ್ಯಾಗ, ಗಂಗ ಕೊಟ್ಟ ಹಾದಿ ಕೈಯಾಗಲಾಗ, ಗಂಗ ಕೊಟ್ಟ ಹಾದಿ ಕೈಯಾಗಲಾಗ, ಕೆಟ್ಟ ಬಿಸಿಲಾಗ ಕಪ್ಪು ಕಡಿದಿದ್ದ, ತಂಗಿ ಕೊಟ್ಟವಗ ಮಾಡಿ ಕೊಡ್ತಿದ್ದ, ಕಪ್ಪು ಕಡಿದಾಗ ನಡೆದು ಕನಿಯ, ಎಲ್ಲ ಮಾಡೋದ ಹೇಳ ಬಂಗಾರ ಕಿನಿಯ, ನಿನ್ನ ಸಲುವಾಗಿ ಸೇರಿದಿನ ತ್ಯಾಗ, ನಿನ್ನ ಸಲುವಾಗಿ ಸೇರಿದಿನ ತ್ಯಾಗ, ಗಂಗ ಕೊಟ್ಟವಾದಿ ಕೈಯಾಗಲಾಗ, ಗಂಗ ಕೊಟ್ಟವಾದಿ ಕೈಯಾಗಲಾಗ. ನಡಿಯಪ್ಪ ಅವಸರ ಆತು, ನಡಿ ಇನ್ನ. ನೋಡ ಮಗನ ಚಂದ್ರವ, ತಿಂಡಿ ಇದ್ರೆ ಕರೆ ಕರೆ ಬಾ, ನೀನು ನಿನಗೆ ಸಿಗತೈತೋ ಚಕೋರಿ ನನಗೆ ಸಿಗತೈತೋ, ಆ ಗಡಿಗೆ ಏನು ನಿನಗೆ ತೋರಿಸ್ತಾಳೆ ಏನು ನನಗೆ ತೋರಿಸ್ತಾಳು, ಏನ್ ನೀ ಪೈಲ್ದಿದ್ದೆ ನಾ ಪೈಲ್ದಿದ್ ನೋಡೇ ಬಿಡು ಮಗನ. ಅಲ್ಲೋ ಚಲುವಾ, ಹೇಳ ಕೋಳಿ 10 ರೂಪಾಯಿ ಖರೀದಿ ಮಾಡಿದ 20 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾನ. ಚಕೋರಿ ಎಲ್ಲಿ ಬೇಕಾದ್ರೆ ಹೋಗ್ಲಿ, ಆಕಿ ನನ್ನಕ್ಕೆ ನಾನು ಅಲ್ಲೋ ಮಗನ 10-20 ಜಿಜಿಬಿ 1000 ರೂಪಾಯಿ ಕೊಟ್ಟನು ಮಗನ, ಮುಂದಿನ ಹಾದಿ ಐತಿ ಈಗಿನ ಹಾದಿ ಏನ್ ಮಾಡವ. ಅಲ್ಲೋ ನೀ ಮುಂದಿನ ತಿಳ್ಕೊಬೇಕು, ನೀ 1000 ಕೊಟ್ರೆ ಈ ಹುಡುಗ 2000 ಕೊಡ್ತಾನ, ಆಕಿ ಗೊತ್ತಾಯ್ತು. ಅದ್ರ ಜೋಡಿ ಮಾತ್ ತತ್ತಿ ಸಹಿತ ಪ್ರೀತಿ ತಗೊಂಡ್ ಬರೋ ಮಗನ ಬಾ. ತಿಂದಾಗಡೆ ಪೈಲ್ ಕೋಳಿ ತಂದೆ ಪರಮೇಶ್ವರನೇ, ಈ ಬಡವರ ಕಷ್ಟವನ್ನು ಅರ್ಥ ಮಾಡ್ಕೋ ತಂದೆ, ಅರ್ಥ ಮಾಡ್ಕೋ. ನನ್ನ ಪತಿದೇವರು ಹಗಲಿರೋರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು ಕೂಡ ನೀನು ನೋಡಿಕೊಂಡು ಸುಮ್ಮನೆ ಕೂತಿದ್ದಿಲ್ಲ ದೇವಾ. ಯಾಕಪ್ಪ ಈ ಬಡವರು ನಿನ್ನ ಕಣ್ಣಲ್ಲಿ ಕಾಣ್ತಾ ಇಲ್ಲ ದೇವಾ? ದೇವಾ, ನನ್ನ ಮೈದುನ ನೌಕರಿ ಸಲುವಾಗಿ ಅಲೆದಾಡ್ತಾ ಇದ್ದಾನೆ. ಆ ನನ್ನ ಮೈದುನಿಗೆ ಒಂದು ನೌಕರಿಯ ದಯಪಾಲಿಸಪ್ಪ, ನೌಕರಿಯ ದಯಪಾಲಿಸಿ ಈ ಬಡವರನ್ನು ಕರುಣಿಸು, ಕಾಪಾಡು ತಂದೆ, ಕರುಣಿಸು, ಕಾಪಾಡು. ಕಮಲ, ಇವತ್ತು ಏನು ಪೂಜೆ? ಸ್ವಾಮಿ, ಇಂದು ಕಾರ್ತಿಕ ಮಾಸ ಶನಿವಾರ, ಅದಕ್ಕೆ ದೇವರ ಪೂಜೆ ಮಾಡ್ತಾ ಇದ್ದೆ. ಎಷ್ಟೊಂದು ಹನುಮನಲ್ಲಿ ಭಕ್ತಿ ಆವರಿಸಿದೆ ಕಮಲ ನಿನಗೆ. ಹೌದು ಸ್ವಾಮಿ ರೀ, ಆ ದೇವರ ಬಗ್ಗೆ ನಾವು ಪ್ರಾರ್ಥನೆ ಮಾಡಿಕೊಂಡರೆ ಆ ಬಡದಾಟದಲ್ಲಿ ನಾಂದೆ ಬಿಂದಿ ಆಗ್ತಾನೆ, ಆದ್ರೆ ನಮ್ಮ ಬಾಳಿಗೆ ಅವನು ಬಿಂದು ಆಗಿ ಬರ್ತಾನ್ರಿ. ಅಂತ ದಿಟ್ಟ ಮಾತನಾಡಿದ ಸೀತಾ ನನ್ನೆದೆ ಸಡಲಾಗುವಂತೆ. ಈ ನಮ್ಮ ಕುಲದೇವ ಹನುಮನೆ ನಮ್ಮ ಕೈ ಹಿಡಿದು ನಡೆಸುತ್ತಿರುವಾಗ ನಮಗ ಯಾವ ಬಾಳಿನ ಚಿಂತೆ ಇಲ್ಲ ಕಮಲ. ಈಗ ಹೋದ ನನ್ನ ತಮ್ಮನೊಂದು ದೊಡ್ಡ ನೌಕರಿ ಆದ್ರೆ ಸಾಕು, ನಾವೇ ಭಾಗ್ಯವಂತರಲ್ಲವೇ? ರೀ, ಮೊದಲು ನಿಮ್ಮ ಕೈ ಹಿಡಿದ ಬಂದ ನಾನೇ ಭಾಗ್ಯಶಾಲಿ. ನಾನು ಅಷ್ಟೇ, ಬಾಳಿಗೆಲ್ಲ ಬೆದರದೆ ಕಷ್ಟಕ್ಕೆ ಹೆಗಲು ಕೊಟ್ಟು ಹೀಗೆ ದಿನಾಲು ನಗು ನಗುತ್ತಾ ಇರುವಂತೆ ಹಾಡಬಾರದೆ ಒಂದು ಪ್ರೇಮ ಗೀತೆಯನ್ನು. ಇಂಥ ಸಂದರ್ಭದಲ್ಲಿ ನಿಮ್ಗ ಹಾಡಿನ ಚಿಂತೆನಾ? ಹೌದು ಕಮಲ, ಹಕ್ಕಿಯಂತೆ ಹಾರಾಡಿ ನವಿಲಿನಂತೆ ಕುಣದಾಡಿ ಕೋಗಿಲೆ ಕಂಠದಂತೆ ಹಾಡುವ ನನ್ನೊಂದಿಗೆ. ಆಗ್ಲಿ ರೀ, ನಿಮ್ಮ ಆಸೆಯಂತೆ ಆಗ್ಲಿ. ಬಂದೆಯ ಬಾಳಿ
ಮಾತಿದೆ. ನಾಳೆಗೆ ನನ್ನೊಂದು ಬೇಸಾಯ ಇಂಟರ್ವ್ಯೂ ಇದೆ. ಆಶೀರ್ವಾದ ಬೇಕಣ್ಣ, ಆಶೀರ್ವಾದ ಬೇಕು. ನೀನು ಹೋಗುವ ಕೆಲಸ ಯಶಸ್ವಿ ನನಗೆ ಖರ್ಚಿಗೆ ಹಣ ಬೇಕಲ್ಲವೇ? ಖರ್ಚಿಗೆ ಹಣ ಏನು ಮಾಡಿದೆಯಪ್ಪ? ಅಣ್ಣ, ಖರ್ಚಿಗೆ ಹಣ ಯಾಕೆ ಅಣ್ಣ? ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ, ನನಗೆ ರಿಸಲ್ಟ್ನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ, ಜಸ್ಟ್ ವೇಟು ಹೈಟು ಎಲ್ಲ ಫಸ್ಟ್ ಕ್ಲಾಸ್ ಇದೆಯಣ್ಣ. ನನಗೇಕೆ ಹಣ? ಮೈದನ, ಹೀಗಂದ್ರೆ ಹೆಂಗೋ? ನಿನ್ನ ಖರ್ಚಿಗೆ ಹಣ ಬೇಕೇ ಅಲ್ವೇನೋ? ಬೇಡ ಅತ್ತಿಗೆ, ಬೇಡ. ಅಣ್ಣನನ್ನು ದುಡಿಸಿ ನನಗೆ ಖರ್ಚುಗಳಿಗೆ ಸ್ವಲ್ಪ ಬೇಡ. ತಮ್ಮ, ಇನ್ನು ನನ್ನ ಜೀವಂತ ಇರುವಾಗ ಈ ಕೆಲಸ ನೀನ್ಯಾಕೆ ಮಾಡಿದೋ ಕಂದ? ನೀನೇಕೆ ಮಾಡಿದಿ? ಅಣ್ಣ, ನಿಮ್ಮ ಕೈ ಕಾಲು ನೋವಾಗುತ್ತೆ ಅಣ್ಣ. ನಾನು ಸ್ವಲ್ಪ ದುಡಿದು ಹಣವನ್ನು ಸಂಪಾದಿಸಿದ್ದೇನೆ. ಸೋದರ, ತಮ್ಮ, ಅಣ್ಣ, ಯಾಕಣ್ಣ ನಿನ್ನ ಕಣ್ಣೀರು? ತಮ್ಮ, ಇವು ಸಂತೋಷದ ಕಣ್ಣೀರ ಕಂದ, ಸಂತೋಷದ ಕಣ್ಣೀರು. ಹೋಗಪ್ಪ, ಹೋಗು. ಆ ತಂದೆ ಜಡೆ ಸಿದ್ದೇಶ್ವರನ ಆಶೀರ್ವಾದದಿಂದ ನೀ ಹೋಗುವ ಕೆಲಸ ಯಶಸ್ವಿಯಾದ್ರೆ ಸಾಕು, ಯಶಸ್ವಿಯಾದ್ರೆ ಸಾಕು. ಅಣ್ಣ, ಇದೇನು ನಿಮ್ಮೆಲ್ಲರ ನಾಟಕ? ಬಾ ತಮ್ಮ ಅಶೋಕ, ಏನತ್ತಪ್ಪ ನೀ ಹೋದ ಕೆಲಸ? ಬೆಂಕಿ ಹಚ್ಚು ನನ್ನ ಕೆಲಸಕ್ಕೆ. ಮನೆಯಲ್ಲಿ ಎಲ್ಲರೂ ಈ ರೀತಿ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ರು, ನನಗ ತಿಳಿಲಿಲ್ಲ. ತಮ್ಮ, ಏನಪ್ಪ ಈ ರೀತಿ ಚುಚ್ಚಿ ಮಾತನಾಡೋದಕ್ಕಿಂತ ನೇರವಾಗಿ ಹೇಳಲ್ಲಪ್ಪ. ನೇರವಾಗಿ ಹೇಳಿದ್ರೆ ತಾನೇ ನಮಗೆ ತಿಳಿಯೋದು. ನನ್ನ ಕಥೆಯನ್ನು ಮುಗಿಸಿಬಿಟ್ಟಿರಣ್ಣ. ತಮ್ಮ, ಯಾರಿಗೆಪ್ಪ ಈ ನನ್ನ ಮಾತು? ಇನ್ನು ಯಾರಿಗೆ ಅಂತ ತಿಳಿದೆ ಬಡವ ನಿನಗೆ? ಅಶೋಕ, ಪ್ರತಿದಿನ ತುಂಬ ಹೃದಯದಿಂದ ಕರೆಯುವಂತ ನೀನು ಏನು ದುಃಖದಿಂದ ಮಾತಾಡ್ತೀಯಣ್ಣ? ಇನ್ನು ಏನು ಮಾಡಬೇಕಂತ ಮಾಡಿರಿ ಅಶೋಕನನ್ನು? ಖರ್ಚಿಗಿಟ್ಟ ಹಣವನ್ನು ಕದ್ದಿದ ಕದಮನ ನೀನು. ಅಶೋಕ, ಏನು ಇದು? ಹೇ ಶೇಖರ, ಈ ತಮ್ಮ ಹೇಳುತ್ತಿರೋ ಮಾತು ಸತ್ಯವೇನೋ ಶೇಖರ? ಸತ್ಯವೇನೋ? ಬೇಗ ಹೇಳು ಶೇಖರ, ಹೇಳು. ಅಣ್ಣ, ಸತ್ಯ ಸತ್ಯ ಎಂದು ತುಂಬಿದ ಹೃದಯದಲ್ಲಿ ಏನು ಮಾಡಿ ಅಣ್ಣ, ಹಾಗಾದರೆ ಅವನನ್ನು ಬ್ಯಾಗವನ್ನು ತೆಗೆದು ತೋರಿಸತ್ತ ಹೇಳು ಅಣ್ಣ. ತಮ್ಮ, ದೇವರಾಣಿಗೂ ನಾ ಈ ಕೆಲಸ ಮಾಡಿಲ್ಲಪ್ಪ, ನೋಡಿಕೋ. ಅಣ್ಣ, ಈಗಾದರೂ ಈ ಕದಿಮನನ್ನು ಈಗಲಾರೆ ನೋಡು, ಕದ್ದ ಹಣವನ್ನು. ಹೊಡಿಯಣ್ಣ, ಹೊಡಿ, ಸಂತೋಷದಿಂದ ಹೊಡಿ. ಹೇ, ಏನು ಇದು ನೀ ಮಾಡುತ್ತಿರೋ ಏನ ಕೃತ್ಯ? ಮುಟ್ಟದಿರು ನನ್ನ ಪಾದವನ್ನು. ಮೈದಿನ,
ಏನು ಅಂತ ಬಿಡಿಸಿ ಹೇಳಪ್ಪ ಈ ಒಗಟನ್ನು. ಅತ್ತಿಗೆ ಬಾಯಿ ತುಂಬಾ ಮೈದುನ ಅಂತ ಕರೀತುವ ನಿನಗೆ ನಾನು ಈ ಕೆಲಸ ಮಾಡುತ್ತೇನೆ ನಮ್ಮ. ಶೇಖರ, ಅಳಬೇಡಪ್ಪ, ಅಳಬೇಡ. ಈ ಕೆಲಸವನ್ನು ನಿಮ್ಮಣ್ಣ ಮಾಡಿದನಂತ ಇದೊಂದು ಸಲ ಅವನನ್ನು ಕ್ಷಮಿಸಿ ಬಿಡಪ್ಪ, ಸಮಾಧಾನ ಮಾಡಿಕೋ. ಅತ್ತಿಗೆ ಈ ಮನೆಯಲ್ಲಿ ನಾನಿರಬೇಕು, ಎಲ್ಲ ಅವನಿರಬೇಕು ಅಂತವನು ನೀವೇ ನಿರ್ಧಾರ ಮಾಡಿರಿ. ನಾನೇ ಮನೆಯಿಂದ ಹೊರಟ ಹೋಗುವೆ. ಶೇಖರ, ಏನಪ್ಪ ಇದು? ಏನು ಮಾತನಾಡ್ತಾ ಇದ್ದೆ ನೀನು? ಬೇಡಪ್ಪ, ಬೇಡ. ನೋಡು, ಇವಾಗ ಹೋದ್ರೆ ನಾವೆಲ್ಲರೂ ಇಲ್ವೇನೋ? ಇದನ್ನೆಲ್ಲ ಇಲ್ಲಿಗೆ ಮರ್ತ್ಬೇಡಪ್ಪ. ನನ್ನ ಮೇಲೆ ಕೋಪವೇ, ನಾನೇ ಹೊರಟೆ ಹೋಗುವೆ. ಅಶೋಕ, ನಗತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ. ನಗತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ. ವಿಧಿಯಾತ ಶೇಖರ, ಇದೇನು ನಾವು ಮಾಡಿದ ಪ್ರಾರಂಭದ ಕರ್ಮವು ಹೊರತಾಗ್ತಾ ಇಲ್ಲಪ್ಪ. ಕಮಲ, ನಮ್ಮ ತಮ್ಮ ಅಶೋಕ ಯಾರ್ದೋ ಮಾತು ಕೇಳಿಕೊಂಡು ಈ ನನ್ನ ಹುಚ್ಚು ತಮ್ಮನಿಗೆ ಯಾವುದೋ ಆಪದನಿಟ್ಟು ಹೊರಟು ಹೋಗಿಬಿಟ್ಟ. ಇವನು ಮಣಿ ಬಿಟ್ಟು ಹೋಗಿಬಿಟ್ಟ. ಬಾಸಿ ಕಮಲ, ರೀ, ಸಮಾಧಾನ ಮಾಡ್ಕೊಳ್ರಿ. ಎಲ್ಲರನ್ನು ಕಾಯೋನು ಆ ದೇವ್ರಿದ್ದಾನೆ. ಒಂದಿಲ್ಲ ಒಂದಿನ ನನ್ನ ಮೈದ್ನ ಬಂದೇ ಬರ್ತಾರೆ. ಬನ್ನಿ, ಮುಂದೆ ಏನ್ ಮಾಡ್ಬೇಕು ಅಂತ ಅದನ್ನು ಪ್ರಯತ್ನ ಪಡೋಣ. ಬನ್ನಿ ಸ್ವಾಮಿ. ಕಮಲ, ಕಮಲ, ಅವತ್ತೇ ನಾನು ನಿನಗೆ ಹೇಳಿದೆ, ನಿನ್ನ ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಈ ಜಗನ್ನಾಥ್ ನಿಂಬಲ್ಲಿ ಇರಬೇಕು. ವೀರೇಶ್, ನೀನು ತಮ್ಮ ಅಷ್ಟೇ ಅಲ್ಲ, ನಿನ್ನ ಕಟ್ಕೊಂಡಿರೋ ಹೆಂಡತಿ ಕೂಡ ನಿನ್ನನ್ನು ಬಿಟ್ಟು ಹೋಗುವ ಕಾಲ ಸಮೀಪವಾಗಿದೆ. ನಿನ್ನ ಮನೆಗೆ ಕಾಲಿಟ್ಟಿರುವುದು ಖತರ್ನಾಕ್ ಲೈಕ್ ಜಗನ್ನಾಥ್.
ವೀರೇಶ್, ನಿನ್ನ ತಮ್ಮಂದಿರಿಂದಲೇ ನಿನ್ನನ್ನು ಕೊಲೆ ಮಾಡಿಸಿ ಈಗ ಬೀದಿ ಪಾಲು ಮಾಡಿಸಿದ್ದೇನೆ. ನಿನ್ನ ಹೆಂಡತಿನ ಹತ್ತಾಕೊಂಡು ಹೋಗಿ ನಿನ್ನ ತಮ್ಮಂದಿರನ್ನು ಕೊಲೆ ಮಾಡಿಸಿ ಇಡೀ ಅಂಡ್ರು ಒಟ್ಟಾನಾಗಿ ಮೆರೆತಿದ್ರೆ ನನ್ನ ಹೆಸರು ಜಗನ್ನಾಥನೇ ಅಲ್ಲ. चौकरी का मजा कमर के नीचे, सिगरेट का मजा नंबर के नीचे. ನಾಗೇಗೌಡ, ನಾನು ನಿನ್ನ ಫ್ಯಾಕ್ಟರಿ ಮ್ಯಾನೇಜರ್ ಆಗಿ ಬಂದಿದ್ದು ಕೆಲಸಕ್ಕಲ್ಲ. ತುಂಡು ತುಂಡಾಗಿ ಬೆಳೆಸಿರುವ ನಿನ್ನ ಮಗಳ ಲಕ್ಷ್ಮಿಯನ್ನು ದಾಕ್ಷಿಕೊಳ್ಳಲಿಕ್ಕೆ. ಏನ್ ನನಗೆ ತಿನ್ನ ಕೂಳಿಲ್ಲ ಅಂತ ನಿನ್ನ ಮನೆ ಕಾಲಿಟ್ಟಿಲ್ಲ. ಕೋಟ್ಯಾಧಿಪತಿ ಜಗನ್ನಾಥ್ ಕಾಲಿಟ್ಟಿರುವುದು ನಿನ್ನ ಮಗಳ ಲಕ್ಷ್ಮಿಗೋಸ್ಕರ. ಆ ಲಕ್ಷ್ಮಿಯನ್ನು ನನ್ನ ದಕ್ಷಿಕೊಳ್ಳದೆ ಹೋದ್ರೆ ಮಗಳೇ ಮೀಸೆ ಹೊತ್ತು ಗಡ್ಸೆ ಅಲ್ಲ. ನಾಗೇಗೌಡ, ಆ ವೀರೇಶ್ ಕಡೆಯಿಂದ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿದ್ದು ಮೋಸತನದಿಂದ. ನನಗೆ ಗೊತ್ತಿಲ್ಲದೆ ಇರಬಹುದು, ಬಟ್ ಮೇಲಿರುವ ಪರಮಾತ್ಮನಿಗೆ ಗೊತ್ತಿದೆ. ನಿನ್ನ ಕಾರ್ಕೊಂಡು ಕೆಲಸ ಮಾಡುತ್ತಿರುವ ಜಗನ್ನಾಥನ ಕೈವಶ ಮಾಡಿಕೊಂಡು ಈ ಜಗನ್ನಾಥ್ ನಿನ್ನ ಆಸ್ತಿನ ಎತ್ತಿ ಹಾಕಿದ್ರೆ ನೆನಪಲ್ಲಿಟ್ಟಿಕೋ, ಮುಂದಿನ ಸನ್ನಿವೇಶದಲ್ಲಿ ನಿನ್ನ ಬಿಡಲ್ಲ, ನಿನ್ನ ಮಗಳ ಲಕ್ಷ್ಮಿನೂ ಬಿಡಲ್ಲ. ನೆನಪಿಡ್ಕೋ. ಚಕ್ರಪಾಣಿ ಶೇಖರ್, ಏನು ಚಂದ್ರಶೇಖರ್ ಅಂತ ಮೆರ್ತಿದ್ದೀರಲ್ಲ, ನನ್ನ ಸತ್ಯ ಗೊತ್ತಾಗೋದ್ರ ಒಳಗಾಗಿ ನಿಮ್ಮಿಬ್ಬರು ನಿಮ್ಮ ಕೋಟೆಗೆ ಕಳಿಸಿ ನಾನೊಬ್ಬನೇ ನಾಚನಾಗಿ ಮೆರೆದೆ ಹೋದ್ರೆ ನಾನ್ ಪ್ಲೇಟ್ಕೋ ನನ್ನ ಹೆಸರು ಜಗನ್ನಾಥನೇ ಅಲ್ಲ. ವೀರೇಶ್, ನೆನ್ಪಿಟ್ಕೋ, ಹೇಗಾದ್ರೂ ಮಾಡಿ ನಿನ್ನ ಹೆಂಡತಿ ಕಮಲನ್ನ ನಾಶ ಮಾಡಿಕೊಳ್ತೇನೆ. ಮಗನೇ, ಆಗ ನೀನೇ ಮರಗಬೇಕು. ಯಾಕಾದ್ರೂ ಜಗನ್ನಾಥನ ಎದುರು ಹಾಕೊಂಡೆ ಅಂತ ಚಕ್ರಪಾಣಿ ನಿಮ್ಮ ಅತ್ತಿಗೆಯನ್ನು ನನ್ನ ಮಂಚಕ್ಕೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಬರ್ತೀನಿ. ಗುಡ್ ಬೈ.